ಭಾರತದ ಗಡಿಗಳನ್ನು ನೋಡಿದರೆ ಎಲ್ಲ ಕಡೆ ಒಂದೇ ರೀತಿಯ ಪರಿಸ್ಥಿತಿ ಇಲ್ಲ. ಇಂಡಿಯಾ ಪಾಕಿಸ್ತಾನ ಗಡಿಯಾಗಲಿ, ಇಂಡಿಯಾ ಚೀನಾ ಗಡಿಯಾಗಲಿ ಭದ್ರತೆಯಲ್ಲಿ ಅತ್ಯಂತ ಬಿಗಿಯಾಗಿದೆ. ಕೆಲವು ಕಡೆ ಹೆವಿ ಫೆನ್ಸಿಂಗ್ ಇದ್ದು, ಇನ್ನು ಕೆಲವು ಕಡೆಗಳಲ್ಲಿ ಹೈಟೆಕ್ ಸರ್ವೆಲೆನ್ಸ್ ವ್ಯವಸ್ಥೆ ಬಳಸಲಾಗಿದೆ. ಚೀನಾದ ಗಡಿಯಲ್ಲಿ ತೀವ್ರ ಭದ್ರತೆಯಲ್ಲಿ ವೈಶಿಷ್ಟ್ಯವಾದುದನ್ನು ಉಪಯೋಗಿಸಲಾಗಿದೆ. ಇಂಡಿಯಾ ಬಾಂಗ್ಲಾದೇಶದ ಗಡಿಯೂ ಸಹ ಬಹಳ ಭದ್ರವಾಗಿದೆ. ಆದರೆ ಇಂಡಿಯಾ ಮತ್ತು ನೇಪಾಳದ ನಡುವಿನ ಗಡಿ ಮಾತ್ರ ಸಂಪೂರ್ಣ ವಿಭಿನ್ನವಾಗಿದೆ. ಅಲ್ಲಿ ನಿರಂತರ ಫೆನ್ಸಿಂಗ್ ಇಲ್ಲ. ಎರಡೂ ದೇಶದ ಜನರು ವೀಸಾ ಇಲ್ಲದೆ ಸ್ವತಂತ್ರವಾಗಿ ಓಡಾಡಬಹುದು. ಗಡಿಯಲ್ಲಿ ವಾಸಿಸುವ ಹಲವಾರು ಭಾರತೀಯರು ಸಂಜೆ ವೇಳೆ ನೇಪಾಳಕ್ಕೆ ಹೋಗುವುದು, ಹಾಗೆಯೇ ನೇಪಾಳ ನಾಗರಿಕರು ಪ್ರತಿದಿನ ಭಾರತಕ್ಕೆ ಬಂದು ಹೋಗುವುದು ಸಾಮಾನ್ಯವಾಗಿದೆ. ನಮಗೆ ಕಾಡುವ ಪ್ರಶ್ನೆ, ಇಂತಹ ತೆರೆದ ಬಾರ್ಡರ್ ಮೂಲಕ ಭಾರತ ಏಕೆ ಇಷ್ಟು ದೊಡ್ಡ ರಿಸ್ಕ್ ತೆಗೆದುಕೊಳ್ಳುತ್ತಿದೆ ಎಂಬುದು. ಇದರ ಉತ್ತರ ಇತಿಹಾಸ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದೆ. 1950ರಲ್ಲಿ ಭಾರತ ಮತ್ತು ನೇಪಾಳದ ನಡುವೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಅದರ ಪ್ರಕಾರ ಎರಡೂ ದೇಶದ ಜನರಿಗೆ ಮುಕ್ತ ಸಂಚಾರ ಮತ್ತು ಕೆಲಸ ಮಾಡುವ ಹಕ್ಕು ನೀಡಲಾಗಿದೆ. ಸಾಂಸ್ಕೃತಿಕ ಬಂಧನ ತುಂಬ ಬಲವಾಗಿದ್ದು, ಎರಡೂ ಕಡೆ ಹಿಂದೂ ಜನಸಂಖ್ಯೆ ಹೆಚ್ಚಿದೆ. ಸಂಪ್ರದಾಯಗಳು ಕೂಡ ಬಹಳಷ್ಟು ಒಂದೇ ರೀತಿಯಲ್ಲಿದೆ. ಅದಕ್ಕಾಗಿ ಗಡಿ ತೆರೆದಂತೆ ಉಳಿಸಲಾಗಿದೆ. ಇನ್ನೊಂದು ಆಸಕ್ತಿಕರ ಸಂಗತಿ ಎಂದರೆ, ನೇಪಾಳಿ ನಾಗರಿಕರು ಇಂಡಿಯನ್ ಆರ್ಮಿಗೆ ಸೇರಬಹುದು. ಇದು ಜಗತ್ತಿನಲ್ಲಿ ಬಹಳ ಅಪರೂಪದ ಉದಾಹರಣೆ. ಆದರೆ ಭದ್ರತೆ ಸಂಪೂರ್ಣವಾಗಿ ಇಲ್ಲವೆಂದಲ್ಲ. ಸೂಕ್ಷ್ಮ ಪ್ರದೇಶಗಳಲ್ಲಿ ನಿಗಾ ವಹಿಸಲಾಗುತ್ತದೆ, ಆದರೆ ಉದ್ದದ ಬ್ಯಾರಿಯರ್ ಇಲ್ಲವಷ್ಟೇ. ಕಾಲಕ್ರಮೇಣ ಕೆಲವು ಅಪಾಯಗಳು ವರದಿಗಳು ಹೊರಬಂದಿದೆ. ಪಾಕಿಸ್ತಾನದ ನಕಲಿ ನೋಟು ನೇಪಾಳದ ಮಾರ್ಗವಾಗಿ ಭಾರತಕ್ಕೆ ತಲುಪಿರುವುದು ಕಂಡುಬಂದಿದೆ, ಏಕೆಂದರೆ ಗಡಿ ತುಸು ಸಡಿಲವಾಗಿದೆ. ಅದಕ್ಕಾಗಿ ಇತ್ತೀಚೆಗೆ ಗಡಿ ನಿಯಮಗಳನ್ನು ಬಿಗಿಗೊಳಿಸಬೇಕೆಂದು ಬೇಡಿಕೆ ಬರುತ್ತಿದೆ. ಯಾರ್ಯಾರು ನೇಪಾಳ ನೋಡಿದ್ದೀರಾ ಕಮೆಂಟ್ ಮಾಡಿ. ಧನ್ಯವಾದಗಳು.